Hello everyone, welcome back to my channel and welcome back to my another video. ಈ ವಿಡಿಯೋ ಏನಪ್ಪ ಆಗಿರುತ್ತೆ ಅಂದರೆ ನನ್ನ ಸೀಮಂತ ಫಂಕ್ಷನ್ ಏನಿತ್ತು ಅದರದ ಪ್ರಿಪ್ರೇಷನ್ ಫುಲ್ ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಲೈಕ್ ಅವತ್ತು ಹಿಂದಿನ ದಿನದ ಪ್ರಿಪ್ರೇಷನ್ ಹೇಗಿತ್ತು, ಅದ್ರ ಮುಂಚೆ ಶಾಪಿಂಗು, ಅದ್ರ ಹಿಂದೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ಯಾವ ಥರ ಇತ್ತು, ಏನೇನೆಲ್ಲ ಆಯಿತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಶಾಪಿಂಗಿಂದ ಸ್ಟಾರ್ಟ್ ಆಯಿತು. ಶಾಪಿಂಗ್ ಆಗಿರ್ಬೋದು, ನನ್ನ ಕೈಲಿ ಎಷ್ಟು ಕ್ಲಿಪ್ಸ್ ತೊಗೊಳಕ್ಕಾಗಿದೆ, ಎಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಿದೆ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ಲಿ ನಾನು ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಎಷ್ಟಿದೆ ನಾನು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು ನನ್ನ ಸೀಮಂತ ಫಂಕ್ಷನ್ದು ಏನೇನೆಲ್ಲ ಪ್ರಿಪ್ರೇಷನ್ ಆಯಿತು ಎಲ್ಲವನ್ನು, ಅಂದರೆ ಇದು ಒಂದೊಂದಿನ ಒಂದೊಂದು ಆಗಿರೋದು, ಅದೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ರಾ ಗಿಡಕ್ಕೆ ಟ್ರೈ ಮಾಡ್ತೀನಿ. ನೀವು ವಿಡಿಯೋನ ನೋಡಿ. ಆ್ಯಕ್ಚುಲಿ ನಮ್ಮದು ಒಂದಷ್ಟು ಪ್ಲ್ಯಾನ್ಸ್ ಇತ್ತು. ಇದೇ ಥರ ಏನು ರಿಟರ್ನ್ ಅಂದರೆ ಅರಿಶಿನ ಕುಂಕುಮ ಕೊಡೋದಕ್ಕಾಗಿರ್ಬೋದು, ಆಮೇಲೆ ಕೆಲವೊಂದು ರೆಫರೆನ್ಸಸ್ ಇಟ್ಕೊಂಡು ಕೆಲವೊಂದನ್ನು ನಾವೇ ಮನೆಯಲ್ಲಿ ಪ್ರಿಪ್ರೇಷನ್ ಮಾಡ್ಕೊಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು. ಸೊ ಅದಕ್ಕೆಲ್ಲ ಏನೇನು ಬೇಕು ನಾನು ಅದನ್ನೆಲ್ಲ ಆಬ್ವಿಯಸ್ಲಿ ನಾನು ಆನ್ಲೈನಲ್ಲೇ ಶಾಪ್ ಮಾಡಿರೋದು. ನಿಮ್ಗೆ ಯಾವುದ್ರದ್ದಾದರೂ ಲಿಂಕ್ಸ್ ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಎಲ್ಲನೂ ಶಾಪಿಂಗ್ ಆನ್ಲೈನಲ್ಲಿ ಶಾಪ್ ಮಾಡಿ ಕೆಲವೊಂದು ರೆಫರೆನ್ಸಸ್ ಇಟ್ಕೊಂಡು ಅದನ್ನೆಲ್ಲ ಮಾಡಬೇಕು ಅನ್ನೋದು. ಏನಂದರೆ ಈಗ ಅರಿಶಿನ ಕುಂಕುಮ ಕೊಡೋದಕ್ಕೆ ಬ್ಯಾಂಗಲ್ಸ್ ಹಾಕೋದಿರ್ಬೋದು, ಆಮೇಲೆ ಈ ಮಲ್ಲಿಗೆ ಹೂವನ್ನ ಬಾಳೆ ಎಲೆಯಲ್ಲಿ ಇದು ಮಾಡ್ತಾರಲ್ವ ಅದಿರ್ಬೋದು. ಕೆಲವೊಂದನ್ನ ನಾವು ಪರ್ಟಿಕ್ಯುಲರಾಗಿ ಇದೇ ಥರ ಮಾಡಬೇಕು ಅನ್ನೋದು ಒಂದು ಮೈಂಡ್ ಸೆಟ್ಟಲ್ಲಿತ್ತು. ಆ್ಯಂಡ್ ಪ್ಲೇಟ್ ಡೆಕೋರೇಷನ್ ಏನಿದೆ ಅದು ನಾವೇ ಮಾಡಿರೋದು. ನಾವೇನು ಮಾಡಿದ್ವಿ, ಪ್ಲೇಟ್ಸ್ನ ಮುಂಚೆನೇ ವಿತ್ ರೆಡಿ ಏನಿರುತ್ತೆ ಆ ಥರ ಆರ್ಡ್ರ್ ಮಾಡ್ಕೊಂಡ್ವಿ. ನಿಮ್ಗೆ ಆ ಪ್ಲೇಟ್ಸ್ ಲಿಂಕ್ ಕೂಡ ಬೇಕಂದರೆ ನನಗೆ ಲಿಂಕ್ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಎಲ್ಲವನ್ನು ನಾವೇ ಪ್ರಿಪ್ರೇಷನ್ ಮಾಡಿದ್ರಿಂದ ಏನೇನೆಲ್ಲ ಮಾಡಿದ್ವಿ, ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ನಾನು ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ಮಿಸ್ ಮಾಡಿದೆ ನೋಡಿ. Your body, it's so real. Vuélvete loco, don't stop now.
ಆ್ಯಂಡ್ ಇದು ನನ್ನ ಮೆಹಂದಿ ಹಾಕ್ಸ್ಕೊಳ್ಳೋ ಡೇ. ನಾವೇನು ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ನಾನು ತುಂಬ ಅಂದರೆ ತುಂಬ ಕಡೆ ಎಂಕ್ವೈರ್ ಮಾಡಿದೆ. ತುಂಬಾ ಕಾಸ್ಟ್ಲಿ ಇದೆ ಮೆಹಂದಿ. ಅದರಲ್ಲೂ ನಿಮಗೆ ಪರ್ಟಿಕ್ಯುಲರ್ ಥೀಮ್ ಮೆಹಂದಿ ಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಇದೆ. ನನಗೆ ತುಂಬ ಪರ್ಟಿಕ್ಯುಲರಾಗಿ ಥೀಮಲ್ಲೇ ಬೇಕು ಅನ್ನೋದೆಲ್ಲ ನನಗೆ ಏನು ಇರಲಿಲ್ಲ. ನನಗೆ ಇಂಡಿಯನ್ ಸ್ಟೈಲ್ ಬಟ್ ಕೈ ತುಂಬ ಮೆಹಂದಿ ಇರಬೇಕು ಅನ್ನೋದಷ್ಟೇ ಇತ್ತು. ಸೊ ನಮ್ಮನೆ ತುಂಬ ಜನ ಈ ಥರ ಫುಲ್ ಎಲ್ಲ ಜನ ಇದ್ದರು. ಎಲ್ಲರೂ ನನ್ನ ಫ್ರೆಂಡ್ಸೇ. ಸೊ ಮನೆ ತುಂಬ ಇವ್ರನ್ನೆಲ್ಲರನ್ನೂ ನೀವು ನೋಡಿರ್ತೀರ ರೆಗ್ಯುಲರಾಗಿ ನಮ್ಮ ಮನೆಯಲ್ಲಿ ನನ್ನ ವ್ಲಾಗ್ಸಲ್ಲಿ. ಸೊ ಇವರೆಲ್ಲ ಇಲ್ಲೇ ಮನೆ ಹತ್ರ ಇರೋದ್ರಿಂದ ರೆಗ್ಯುಲರಾಗಿ ನನ್ನ ವ್ಲಾಗ್ಸಲ್ಲಿ ಇದ್ದೇ ಇರ್ತಾರೆ. ಸೊ ಮೆಹಂದಿದು ನಾನು ತುಂಬ ಕಡೆ ವಿಚಾರಿಸಿ ಕೊನೆಗೆ ಮಲ್ಲೇಶ್ವರಮಿಂದ ಮಾತಾಡಿ ಕರೆಸಿದ್ದು. ನಿಜವಾಗ್ಲೂ ಮಲ್ಲೇಶ್ವರಮಿಂದ ಕರೆಸಿದ್ದು ನನಗೆ ವರ್ತ್ ಅನ್ನಿಸ್ತು. ಕಾಸ್ಟ್ ವೈಸ್ ತುಂಬ ರೀಸನೇಬಲ್ ಇದೆ. ತುಂಬ ಚೆನ್ನಾಗೂ ಫಾಸ್ಟಾಗೂ ಕೂಡ ಹಾಕಿದ್ರು. ನಂಗೆ ತುಂಬ ಇಷ್ಟ ಆಯಿತು ಮೆಹಂದಿನೂ. ಈ ಕಂಪ್ಲೀಟ್ ನನ್ನ ಸೀಮಂತ ಪ್ರಿಪ್ರೇಷನ್ ಏನಿದೆ ಕಂಪ್ಲೀಟ್ ಸಪೋರ್ಟ್ ಸಿಸ್ಟಮ್ಸ್ ಅನ್ಬೋದು. ಇವರೇನೇನು ಇಲ್ಲಿದ್ದಾರೆ ಅವರೆಲ್ಲ ಕಂಪ್ಲೀಟಾಗಿ ಎಲ್ಲ ಪ್ರಿಪ್ರೇಷನ್ನು ಕೂಡ ಮಾಡಿದ್ದಾರೆ. ನೀಟಾಗಿ ಯಾವುದು ಒಂದು ಚೂರು ಹೆಚ್ಚು ಕಮ್ಮಿ ಆಗದೆ. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆ್ಯಂಡ್ ತಿಂಡಿಗಳೆಲ್ಲ ಏನೇನು ಮಾಡಿದ್ವಿ ಅದು ಅಮ್ಮನ ಫ್ರೆಂಡ್ಸ್ ಅವರೆಲ್ಲ ಸೇರ್ಕೊಂಡು ಮಾಡಿದ್ದು. ಸೊ ಇದರಲ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ನು ಇದೆ ಅಂತ ಹೇಳ್ಬೋದು ನನ್ನ ಸೀಮಂತ ಪ್ರಿಪ್ರೇಷನಲ್ಲಿ. ನನ್ನ ಕೈಲಿ ಏನು ಈ ಟೈಮಲ್ಲಿ ಸೀಮಂತ ಪ್ರಿಪ್ರೇಷನಲ್ಲಿ ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ. ಬಟ್ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ತುಂಬ ಖುಷಿ ಆಯಿತು ನನಗೆ. ಎಷ್ಟು ಹೇಳಿಲ್ವ, ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅನ್ಬೋದು. ಈವನ್ ಚೇತನ್ ಕೂಡ ಇಯರ್ ಎಂಡ್ ಮಂತ್ ಎಂಡ್, ಯಾಕೆಂದರೆ ನಂದು ಸೀಮಂತ ಇದ್ದಿದ್ದು ಬಂದು ಮಾರ್ಚ್ 29. ಸೊ ಆಬ್ವಿಯಸ್ಲಿ ಚೇತನ್ ಇರೋ ಫೀಲ್ಡಲ್ಲಿ ಇಯರ್ ಎಂಡ್ ಮಂತ್ ಎಂಡ್ ಅಂತ ಬಂದರೆ ಅವ್ರಿಗೆ ರಜಾ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಈವನ್ ಸೀಮಂತ ನಂದು ಸಂಡೇ ಇದ್ದರೂ ಕೂಡ ಸಂಡೇ ಕೂಡ ಅವರು ಲೀವ್ ಹಾಕ್ಕೊಂಡು ಇದ್ದಿದ್ದು. ಹಾಗಾಗಿ ಚೇತನ್ ಕೂಡ ರಜಾ ಇಲ್ಲದೆ ಅವರು ಕೂಡ ಆಫೀಸ್ಗೆ ಹೋಗ್ಬೇಕಾಗಿದ್ದರಿಂದ ಕಂಪ್ಲೀಟ್ ಎಲ್ಲರೂ ಇವರೇ ಇನಿಷಿಯೇಟಿವ್ ತಗೊಂಡು ನನಗೆ ಎಲ್ಲನೂ ಮಾಡಿಕೊಟ್ರು. ಕಾಯ್ತಾ ಇಲ್ಲ ಹಾರ್ಡ್ ವರ್ಕ್ನ ಕಾಯಕವೇ ಕೈಲಾಸ.